ಬೆಳಿಗ್ಗೆ 9 ಗಂಟೆಗೆ ನಾವು ಮತ್ತೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿಯಿಂದ ಗೋಕರ್ಣ ಬಂದರು. ಗೋಕರ್ಣ ವಿಘ್ನೇಶ್ವರನ ದರ್ಶನ ಮಾಡಿದ್ರು. ಗೋಕರ್ಣ ಮಹಾಬಲೇಶ್ವರನ ದರ್ಶನ ಮಾಡಿದ್ರು. ಅದರ ನಂತರ ಇಲ್ಲಿ ಅಂಕೋಲ ಹತ್ರ ಆಂಧ್ಲೆ ದುರ್ಗಾ ಪರಮೇಶ್ವರಿ ಜಗದೀಶ್ವರಿ ದೇವಸ್ಥಾನದಲ್ಲಿ ನಾವೀಗ ಪೂಜೆ ಕೊಡ್ತಾ ಇದ್ದೇವೆ. ನಾವು ಭಕ್ತರು ವಿಶೇಷವಾಗಿ ದೇವರನ್ನು ನಂಬಿಕೊಂಡು ಮುಂದಿನ ಕೆಲಸವನ್ನು ಪ್ರಾರಂಭ ಮಾಡುವ. ಪ್ರತಿದಿನ ದೇವರಿಗೆ ಕೈ ಮುಗಿದೆ ಯಾವ ಕೆಲಸನೂ ಮಾಡೋದಿಲ್ಲ. ಬೆಳಗಾವಿಯಿಂದ ಇಲ್ಲಿಗೆ ಹತ್ತಿರ ಆಗ್ತದೆ ಅಂದೇಳಿ ಮಾತಾಡಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದೇವೆ, ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ನಮ್ಮ ನಂಬಿಕೆ, ನಮ್ಮ ಪೂರ್ವಜರ ನಂಬಿಕೆ, ನಮ್ಮ ಹಿರಿಯರದು ದೇವರ ಆಶೀರ್ವಾದ ಇರಬೇಕು. ದೇವರಿಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದರೆ ನಮಗೆ ಒಳ್ಳೆಯದಾಗ್ತದೆ ಅಂದೇಳಿ ಆ ನಂಬಿಕೆ ಮೇಲೆ ನಾವು ಇದ್ದವರು, ನಾವು ಮುಂದೆ ಆ ನಂಬಿಕೆ ಮೇಲೆ ಇರುವವರು. ಸರ್, ಈಗ ಬೆಳಗಾವಿ ಅಧಿವೇಶನದಲ್ಲಿ ಡಿನ್ನರ್ ಪೊಲಿಟಿಕ್ಸ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಏನು ಸರಿ ವಿಚಾರ? ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಒಂದು ಊಟ ಕರೀತಾರೆ, ಒಂದು ಊಟ ಕರೀತಾರೆ. ಏನು ಸರಿ ವಿಚಾರ? ನನಗೆ ಗೊತ್ತಿದ್ದ ಹಾಗೆ ಸತೀಶ್ ಜಾರಕಿಹೊಳಿ ಅವ್ರದ್ದು ಮಂತ್ರಿಗಳು ಅವ್ರ ಊರಲ್ಲಿ ಅಧಿವೇಶನ ನಡೀತಾ ಇದೆ. ಊರಲ್ಲಿ ನಡೀತಾ ಇದ್ರಿಂದ ಎಲ್ಲ ಸೇರ್ಕೊಂಡು ಊಟ ಮಾಡುವ ಮಾಡಿರಬೇಕು, ಬಿಟ್ಟರೆ ಯಾವುದೇ ಡಿನ್ನರ್ಗೂ ಪೊಲಿಟಿಷಿಯನ್ಗೂ ಸಂಬಂಧ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಡಿ.ಕೆ. ಶಿವಕುಮಾರ್ ಅವರು ಪಾರ್ಟಿ ಮಾಡಿದ್ರು ಅಂತ ಕೇಳಿದ್ರಿ ನೀವು. ಅದು ಹಾಗೆ ಭಾಳ ಒಂದು 15 ವರ್ಷದ ಹಿಂದೆ ಅವರು ಜಿಲ್ಲಾಧ್ಯಕ್ಷರಿದ್ದರು. ಅವ್ರ ಊರಲ್ಲಿ ನಡೀತಾ ಇತ್ತು. ಯಾರು ಅವ್ರ ಹೆಸರು ದೊಡ್ಡಣ್ಣ ಅಂತ ಕಾಣ್ತದೆ. ದೊಡ್ಡಣ್ಣನವರು. ಅವರು ಹಾಗೆ ನಮ್ಮ ಊರಿಗೆ ಬಂದಿದ್ರಿ, ಊಟಕ್ಕೆ ಬನ್ನಿ ಅಂತ ಕರೆದಿದ್ದಾರೆ. ಅವ್ರು ಎಲ್ಲರಿಗೂ ಕರೆದವರು ಹೋಗ್ಲಿಕ್ಕಾದವ್ರು ಹೋಗಿದ್ದಾರೆ, ಆಗದಿದ್ದವರು ಇಲ್ಲ. ಊಟ ಮಾಡಿ ಬಂದಿದ್ದಾರೆ. ಬಿಟ್ಟು ರಾಜಕಾರಣ ಮಾಡೋದು, ನಾವು ರಿಸಾರ್ಟಲ್ಲಿ ರಾಜಕಾರಣ ಮಾಡೋರಲ್ಲ. ಅಥವಾ ಯಾವುದೋ ಒಂದು ಡಿನ್ನರ್ ಪಾರ್ಟಿಲಿ ಕೂತ್ಕೊಂಡು ರಾಜಕಾರಣ ಮಾಡು, ಇದು ಶಿಷ್ಟಾಚಾರ, ಅದು ಕಾಂಗ್ರೆಸ್ ಪಕ್ಷದಲ್ಲ. ಏನೋ ಪ್ರೀತಿ ವಿಶ್ವಾಸಕ್ಕೆ ಈಗ ನಾನು ಕೆಲವ್ರಿಗೆಲ್ಲ ಮುರುಡೇಶ್ವರ ಕರೆದು ಊಟಕ್ಕೆ ಹಾಕಬೇಕು ಅಂತಿದ್ದೀನಿ. ಇವರಿಗೆ 22-23ಕ್ಕೆ ನನಗೆ ಊಟಕ್ಕೆ ಬನ್ನಿ ಅಂತ ಹೇಳೋದು. ಅದೆಲ್ಲ ತೊಗೊಂಡು ಹಾಗೆ ಅದನ್ನು ರಾಜಕೀಯಕ್ಕೆ ತೊಗೊಂಡ್ರೆ ಆಗ್ತದ? ಏನೋ ಫ್ರೆಂಡ್ಶಿಪ್ಪು, ಏನೋ ಒಂದು ಟೈಮ್ ಪಾಸ್, ಒಂದು 4 ಗಂಟೆಗೆ ಕೂತ್ಕೊಂಡು ಒಂದು ಊಟ ಮಾಡಿಕೊಂಡು ಏನೋ ಕಷ್ಟ ಸುಖ ಹೇಳ್ಕೊಡ್ತೇವೆ. ಅಥವಾ ಅವ್ರ ಇಲಾಖೆಯಿಂದ ಇರೋದು ನಮಗೇನಾದರೂ ಕೊಡಿ ಅಂತ ಹೇಳ್ಕೊಡ್ತೇವೆ, ನಮ್ಮ ಇಲಾಖೆಯಿಂದ ಇದ್ದಿದ್ದು ಅವ್ರಿಗೇನಾದರೂ ಕೊಡಿ ಅಂತ ಹೇಳ್ಕೊಡ್ತೇವೆ. ಇಷ್ಟು ಬಿಟ್ಟರೆ ಬೇರೆ ಏನೂ ನಡೆದೂ ಇಲ್ಲ. ಸರ್, ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ವಿಪಕ್ಷಗಳು ಬಹಳಷ್ಟು ಆರೋಪಗಳನ್ನು ಮಾಡಿದ್ರು. ಸಿಎಂ ಅವರು ನೇರವಾಗಿ ಹೇಳಿದ್ದಾರೆ, ನಾನೇ 5 ವರ್ಷ ಸಿಎಂ ಇರ್ತೀನಿ, ಹೈಕಮಾಂಡ್ ನಮ್ಮ ಪರ ಇದೆ ಅಂತ ಹೇಳಿ ಸಿಎಂ ಹೇಳಿದ್ದಾರೆ. ಈ ಸಿಎಂ ಬದಲಾವಣೆ ಅನ್ನೋ ವಿಚಾರದಲ್ಲಿ ಇಂಥ ಹೇಳಿಕೆ ನೀಡಿರತಕ್ಕಂಥದ್ದು ಪಕ್ಷ ಸಚಿವರಾಗಿ ಏನು ಹೇಳ್ತಾರೆ? ಅವರು ದೊಡ್ಡವರಿದ್ದಾರೆ, ಅವ್ರು ಹೇಳಿದ್ರು ಅಂದೇಳಿ ಅಲ್ಲ ಅಂದೇಳಿ ಹೇಳಲಿಕ್ಕೆ ನಾವು ಯಾರು, ಹೌದು ಅಂದೇಳಿ ಹೇಳಲಿಕ್ಕೆ ನಾವು ಯಾರು? ನಮಗೆ ಹೈಕಮಾಂಡ್ ಇದ್ದಾರೆ, ಹೈಕಮಾಂಡ್ ಏನು ಹೇಳ್ತಾರೆ. ಅಂದ್ರೆ 2.5 ವರ್ಷ ಯಾವುದೇ ರೀತಿಯ ಕಮಿಟ್ಮೆಂಟ್ ಆಗಿಲ್ಲ, ಯಾವುದೇ ಚರ್ಚೆನೇ ಆಗಿಲ್ಲ. ಇದು ಫಸ್ಟ್ ಟೈಮ್ ಚರ್ಚೆ ಆಗಿದ್ದಿದ್ರೆ, ಮಾತು ಕೊಟ್ಟಿದ್ದಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಮಾತನ್ನ ಯಾವತ್ತೂ ತಪ್ಪೋದಿಲ್ಲ. ಸರ್, ಈಗ ವಿಜಯನವರು ಹೇಳ್ತಾರೆ ಸರ್, ಈಗ ಸಿದ್ದರಾಮಯ್ಯ ಅವರು ಟೆಂಪರರಿ ಸಿಎಂ, ಇದು ಅವ್ರದ್ದು ಲಾಸ್ಟ್ ಅಧಿವೇಶನ ಅಂತ ವಿಜಯೇಂದ್ರ ಅವರು ಸ್ಟೇಟ್ಮೆಂಟ್.
ಅವರು ಬಿಜೆಪಿಲಿ ಮೂರ್ ಜನ ಮುಖ್ಯಮಂತ್ರಿ ಮಾಡಿದ್ರಲ್ಲ 5 ವರ್ಷಕ್ಕೆ, ಅವ್ರು ಆ ಲೆಕ್ಕಾಚಾರ ಇಟ್ಕೊಂಡು ಹೇಳ್ತಾವ್ರೆ ಅಷ್ಟೇ. ಅವ್ರು ಮಾಡಿದ್ದದೇ ಅಲ್ಲ, ಎಲ್ಲಾದ್ರೂ 5 ವರ್ಷ ಮುಖ್ಯಮಂತ್ರಿ ಆದದ್ದಿದೆಯಾ ಅವರು? ಅವ್ರ ಅಪ್ಪನಿಗೆ ಅವ್ರ ಅಪ್ಪನಿಗೆ ಕೂಡ್ಲಿಕ್ಕೆ ಕೊಡ್ಲಿಲ್ಲ ಕುರ್ಚಿ ಮೇಲೆ, ಬಿಜೆಪಿಯವರೇ ಕೊಡ್ಲಿಲ್ಲ. ಮತ್ತೆ ನಾವು ಕಾಂಗ್ರೆಸ್ನವ್ರು ಏನು ಹೇಳೋ ಇಳಿಸಿ ಹಾಕಿದಾರೆ ಅವರಿಗೆ. ಅವ್ರು ಅದೇ ರೀತಿ ಏನು ಅವ್ರಿಗೆ ಚಟ ಏನು ಮಾತಾಡೋದು ಅಂಥವ್ರಿಗೆ ಏನು ಮಾಡ್ಲಿಕ್ಕೆ ಆಗ್ತದೆ? ಅವ್ರ ತತ್ವ ಸಿದ್ಧ ಅಂತ ಹೇಳ್ತಾರೆ. ಅವ್ರದ್ದು ಹಾಗೆ 5 ವರ್ಷಕ್ಕೆ 3 ಜನ ಮುಖ್ಯಮಂತ್ರಿಗಳು. ನಾವೇನು ಹೇಳಲಿಕ್ಕೆ ಆಗ್ತದೆ ಅದಕ್ಕೆ? ನಮ್ಮಲ್ಲಿ ಆ ತತ್ವ ಸಿದ್ಧಾಂತನೂ ಇಲ್ಲ, ಆ ರೀತಿ ವ್ಯವಸ್ಥೆನೂ ಇಲ್ಲ. ನಮ್ದೇನಿದ್ರು ಯಾರು ಮುಖ್ಯಮಂತ್ರಿ ಆಗಬೇಕು ಅಥವಾ ಕಂಟಿನ್ಯೂ ಆಗಬೇಕು ಅಥವಾ ಚೇಂಜ್ ಆಗಬೇಕು, ಅದು ಡಿಸಿಷನ್ ದೊಡ್ಡವರೆಲ್ಲ ಕೂತ್ಕೊಂಡು ಹೈಕಮಾಂಡ್ ಮಾಡ್ತಾರೆ. ಬಿಜೆಪಿ ಬರುತ್ತೆ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಂ, ಬಿಜೆಪಿ ಬರುತ್ತೆ ಅಂತ ಅವರು ಯಾರು ಕೊಡೋದು? ವಿಜಯೇಂದ್ರ ಆಗಿರ್ಬೋದು, ಬಿಜೆಪಿ ಮುಖಂಡರು. ಅಯ್ಯೋ ಪಾಪ ಅಸಹಾಯಕರಾಗಿ ಹೇಳ್ತಾ ಇದ್ದಾರೆ. ಅವರಷ್ಟು ಹೇಳ್ದಿದ್ರೆ ಅವರು ಈ ಕೆಲವರು ಇದ್ದವರೆಲ್ಲ ಬಿಟ್ಟು ಹೋಗ್ತಾ ಇದ್ದದ್ದು ಯಾಕೆ ಹೇಳಿ? ಮತ್ ಸರ್ಕಾರ ಬರೋದಿಲ್ಲ, ಬಿಜೆಪಿಲಿ ಭವಿಷ್ಯ ಇಲ್ಲ ಅಂದೇಳಿ ಬಿಟ್ಟು ನಮ್ಮ ಕಡೆ ಬರ್ತಾ ಇದಾರಲ್ಲ. ಅದಕ್ಕಾಗಿ ಆದಷ್ಟು ಜನರನ್ನು ಉಳಿಸ್ಕೊಳ್ಳುವ ಅಂದೇಳಿ ಸುಳ್ಳಪ್ಪಳ್ಳು ಹೇಳ್ಕೊಂಡು ಹೋಗ್ಲಿ ಬಿಡಿ. ಸರ್, ಇದು 2.5 ವರ್ಷದ್ದು ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆ? ಚರ್ಚೆ ಆಗಿರೋದು, ಇದು ಮಾಡಿರೋದು ನಮ್ಮ ಯಾರ ಗಮನಕ್ಕೂ ಬರಲಿಲ್ಲ, ಅದು ಬರೋದು ಇಲ್ಲ. ಯಾಕೆಂದ್ರೆ ಹೈಕಮಾಂಡ್ ಒಂದು ತೀರ್ಮಾನ ತಗೊಂಡಿರ್ತಾರೆ, ಅವ್ರ ಮನಸ್ಸಲ್ಲಿ ಅವ್ರ ಡಿಸಿಷನ್ ಏನು ಮಾಡಿರ್ತಾರೆ ಅದನ್ನು ಆಗ್ತದೆ. ಅದರಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಕರಾವಳಿ ಉತ್ಸವ 22ರಿಂದ 28ರವರೆಗೆ 7 ದಿವಸ ಕರಾವಳಿ ಉತ್ಸವ ನಡೀತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬರ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಬರ್ತಾರೆ, PWD ಮಂತ್ರಿಗಳು, ಈ ಕಡೆ ತಂಗಡಗಿಯವರು ಬರ್ತಾರೆ, HK ಪಾಟೀಲ್ ಬರ್ತಾರೆ, ಮತ್ತು ಇವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಬರ್ತಾರೆ, ಸತೀಶ್ ಜಾರಕಿಹೊಳಿ ಅವ್ರದ್ದು ಹೇಳಿದೆ. ಹೀಗೆ ತುಂಬ ಮಂತ್ರಿಗಳೆಲ್ಲ ಬರ್ತೇನಲ್ಲಿ ಹೇಳಿದ್ದಾರೆ. D. ಸುಧಾಕರ್ ಅವರು ಬರ್ತಾರೆ. ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟು ಅವರನ್ನು ಕರೆದಿದ್ದೇನೆ. ಕರಾವಳಿ ಉತ್ಸವ ನಡೀತದೆ, ವಿಜೃಂಭಣೆಯಿಂದ ನಡೀತದೆ. ಇದೆಲ್ಲ ಇನ್ನೂ ವಿಜೃಂಭಣೆಯಿಂದ ನಡಿಬೇಕು ಅಂದರೆ, ಇಡೀ ಪ್ರಪಂಚದ ಮೂಲೆಗೆ ತಿಳಿಸಬೇಕು ಅಂದರೆ ನಿಮ್ಮಿಂದ ಮಾತ್ರ ಸಾಧ್ಯ ಇದೆ. ಆ ಕೆಲಸ ಇಲ್ಲ, ಅದೆಲ್ಲ ಈಗ ಸೆಟ್ ಮಾಡ್ತಾ ಇದ್ದೀವಿ ಕೂತ್ಕೊಂಡು. ಕರಾವಳಿ ಉತ್ಸವ ನಡೀತದೆ. ಕೊನೆಯ ದಿನದ ಸಂದರ್ಭದಲ್ಲಿ ಈಗ DK ಶಿವಕುಮಾರ್ ಅವರು ನಿಮ್ಮ ಇಲ್ಲಿಗೆ ಬಂದಿದ್ದೀರಿ, ಅದು ಏನು ಮಹತ್ವ ಏನಿದೆ ಸರ್? ಯಾಕೆಂದರೆ ಭಾಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು, ಎಲ್ಲ ಒಂದು ಬದಲಾವಣೆ ಇದೆ. ಧಾರ್ಮಿಕವಾಗಿ ಹೆಚ್ಚಿನ ನಂಬಿಕೆಯನ್ನು ನೀವು ಕೂಡ ಹೊಂದಿದ್ದೀರಿ, ಅವರು ಕೂಡ ಹೊಂದಿದ್ದಾರೆ. ಸೊ ಹಾಗಾಗಿ ನಮಗೆ ದೇವರನ್ನ ನಂಬಿಕೊಂಡು ನಾವು ಬದುಕುವವರು. BJPಯವರು ದೇವರನ್ನು ಉಪಯೋಗಿಸ್ಕೊಂಡು ಬದುಕುವವರು. ಆ ನಂಬಿಕೆ ಮೇಲೆ ನಾವು ಬದುಕ್ತಾ ಇದ್ದೀವಿ. ಅಂದರೆ ಈಗ ದೇವರನ್ನು ನಂಬಿರೋದು ಯಾವ ವಿಷಯಕ್ಕೆ? ಈಗ ಎಲ್ಲ ವಿಷಯಕ್ಕೂ ನಾನೇನಾದರೂ ಇವತ್ತು ಮಂತ್ರಿ ಆಗಿದೆ ಅಂದರೆ ದೇವರ ಅನುಗ್ರಹ. ಸರ್, ಇವತ್ತು ಭಾಳಷ್ಟು ಜನ ಬೆಂಬಲಿಗರು ಇವತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಅವರು ಸ್ವಂತ ಘೋಷಣೆ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಹೇಳಿ ಇರುವಂಥದ್ದು. ಸೊ ಇವೆಲ್ಲ ಒಂದು ಕಾಕತಾಳೀಯವಾಗಿ ಎಲ್ಲೋ ಒಂದು ಕಡೆ ಬದಲಾವಣೆಯ ಗಾಳಿ ಬೀಸ್ತಾ ಇದೆಯಾ ಅಂತ? ಯಾಕೆಂದರೆ ನೀವು ಕೂಡ DK ಶಿವಕುಮಾರ್ ಅವರು ಬೆಂಬಲಿಗರಾಗಿರುವಂಥದ್ದು. 2023 ಇಲೆಕ್ಷನ್ ಆಗಿತ್ತಲ್ಲ, ಇಲೆಕ್ಷನ್ ಪೂರ್ವದಲ್ಲಿ ಇಲೆಕ್ಷನ್ನೇ ಆಗಲಿಲ್ಲ. ಇಲೆಕ್ಷನ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಮೂಲೆಗೆ ರಾಜ್ಯಾಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಇಡೀ ರಾಜ್ಯ ಸುತ್ತೊಡೆದಾಗೂ ಆವಾಗಲೂ ಹೇಳಿದ್ದಾರೆ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ. ಅದರಲ್ಲಿ ಏನು ವ್ಯತ್ಯಾಸ ಇದೆ? ಸಿರ್ಸಿಕುಂಟ ರೋಡ್ ಬಸ್ ಬಿಡ್ಲಿಕ್ಕೆ ಏನೋ ತೊಂದರೆ ಇಲ್ಲ. ಬಸ್ಸನ್ನು ನಾವು ಸ್ಟಾರ್ಟ್ ಮಾಡಲಿಕ್ಕೆ DC ಅವರ ಹತ್ರ ಹೇಳಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.